ಸುಮಾರು 25 ವರ್ಷದಿಂದ ಅರೆಸ್ಟ್ ಆಗದೇ ಇರುವಂತಹ ಒಬ್ಬ ಬಾಂಬೆ ಮೂಲತಃ ಹೇಮಂತ್ ಪೂಜಾರಿ ಅಂತ ಹೇಳಿ ಏನು ಅಂಡರ್ವರ್ಲ್ಡಲ್ಲಿ ಆ್ಯಕ್ಟಿವ್ ಆಗಿತ್ತು 10 ವರ್ಷ ಮುಂಚೆವರೆಗೂ, ಅವರ ಹೆಸರಿನಲ್ಲಿ ಕರೆ ಬಂದು ಈ ಪ್ರಾಜೆಕ್ಟ್ ಇವನಿಗೆ ಕೊಡಬೇಕು ಅಂತ ಹೇಳಿ ಫೋರ್ಸ್ ಮಾಡಿದ್ದಾರೆ. ಅದಕ್ಕೆ ಇವರು ಒಪ್ಪಿರುವುದಿಲ್ಲ. ತದನಂತರ ಏನು ಕಾಲ್ಸ್ ಬಂದಿದೆ, ಈ ಕಾಲ್ಸು ಅಥವಾ ಈ ವ್ಯಕ್ತಿ ಯಾರು ಹೇಮಂತ್ ಪೂಜಾರಿ ಅಂತ ಹೆಸರಲ್ಲಿ ಕೋಆರ್ಡಿನೇಟ್ ಮಾಡ್ತಿದ್ದಾರೆ, ಆ ವ್ಯಕ್ತಿ ಇರ್ಷಾದ್ ಒಟ್ಟಿಗೆ, ಅದೇ ರೀತಿ ಸದಾನಂದ್ ದೇವಡಿ ಒಟ್ಟಿಗೆ, ಅದೇ ರೀತಿ ಕಿಶೋರ್ ಒಟ್ಟಿಗೆ, ಇವರೆಲ್ಲರೊಟ್ಟಿಗೆ ಆ ವ್ಯಕ್ತಿ ಸಂಪರ್ಕದಲ್ಲಿದ್ದರು, ಸಂಚು ರೂಪೀಕರಣದಲ್ಲಿ ಭಾಗವಹಿಸಿದ್ದಾರೆ ಅಂತ ನಮಗೆ ತನಿಖೆಯಲ್ಲಿ ತಿಳಿದು ಬಂದಿದೆ. ಅದೇ ರೀತಿ ಆರೋಪಿಗಳೊಟ್ಟಿಗೇನು ಅದೇ ರೀತಿ ಆರೋಪಿಗಳು 3 ಜನ ಯಾರು ಇಲ್ಲಿ ಶೂಟರ್ಸ್ ಬಂದಿದ್ದಾರೆ. ಮತ್ತು ಅವರಿಗೆ ಕೋಆರ್ಡಿನೇಟ್ ಮಾಡಿ ಕಳಿಸಿರುವಂತಹ ವ್ಯಕ್ತಿ ಮತ್ತು ಮೊನ್ನೆ ಇವತ್ತು ಅರೆಸ್ಟ್ ಆಗಿರುವಂಥ ಅನೂಜ್ ಕಮಲೇಶ್ವರ್ ಪಾಟೀಲ್ ಅಂತ ಹೇಳಿ, ಅವರು ಬಿಹಾರ್ ಮೂಲದವರು, ಅವರೊಟ್ಟಿಗೆ ಎಲ್ಲರೊಟ್ಟಿಗೇನು ಈ ಕೋಆರ್ಡಿನೇಟ್ ಮಾಡಿದ ವ್ಯಕ್ತಿ ಸಂಪರ್ಕದಲ್ಲಿತ್ತು ಅಂತ ನಮಗೆ ತನಿಖೆಯಲ್ಲಿ ತಿಳಿದು ಬಂದಿದೆ. ಸೊ ಈ ವ್ಯಕ್ತಿ ಸದ್ಯಕ್ಕೆ ತಾನು ಹೇಮಂತ್ ಪೂಜಾರಿ ಅಂತ ಹೆಸರಿನಲ್ಲೇ ಇಂಟ್ರೊಡ್ಯೂಸ್ ಮಾಡಿ ಮಾತಾಡ್ತಿದ್ದಾರೆ. ಈ ಕಾಲ್ ಹಿಂದುಗಡೆ ಇರುವಂಥ ವ್ಯಕ್ತಿ ಡೆಫಿನೆಟ್ಲಿ ಈ ಶೂಟೌಟ್ ಇದರಲ್ಲಿ ಕೋಆರ್ಡಿನೇಷನಲ್ಲಿ ಈ ಆರೋಪಿಗಳನ್ನು ಈ ಶೂಟರ್ಸನ್ನು ಕಳಿಸಿರೋದರಲ್ಲಿ ಮತ್ತು ಓವರಾಲ್ ಇದರದ್ದು ಪ್ಲ್ಯಾನಿಂಗಲ್ಲಿ ಡೆಫಿನೆಟ್ಲಿ ಆ ವ್ಯಕ್ತಿದು ಭಾಗ ತುಂಬ ಸ್ಪಷ್ಟವಾಗಿದೆ, ಇಲಾಂಗ್ ವಿತ್ ಕಿಶೋರ್ ಪೂಜಾರಿ ಅಂಥದ್ದು ನಮಗೆ ತಿಳಿದು ಬಂದಿದೆ. ಅದಾದ ನಂತರ ಮೋಟರ್ ಸೈಕಲ್ ಘಟನಾ ಸ್ಥಳದಲ್ಲಿ ಒಂದು ಮೋಟರ್ ಸೈಕಲ್ ಬಳಸಿದ್ದಾರೆ. ಅದಲ್ಲದೆ ಆರೋಪಿಗಳು ಈ ಊರಲ್ಲಿ ಓಡಾಡಲಿಕ್ಕೆ ಒಂದು ಮೋಟರ್ ಸೈಕಲ್ ಯೂಸ್ ಮಾಡಿದ್ದಾರೆ. ಈ 2 ಮೋಟರ್ ಸೈಕಲ್ಗಳಲ್ಲೂ ಫೇಕ್ ನಂಬರ್ ಪ್ಲೇಟ್ಸ್ ಇತ್ತು. ಫೇಕ್ ನಂಬರ್ ಪ್ಲೇಟ್ ಅಷ್ಟೇ ಅಲ್ಲ, ಅದರದ್ದು ಎಲ್ಲ ಪಾರ್ಟ್ಸನ್ನು ಸಹ ಅದರದ್ದು ಸೀರಿಯಲ್ ನಂಬರ್ಸನ್ನು ಫೈಲಿಂಗ್ ಮಾಡಿ ಯಾವುದೇ ಕಾರಣಕ್ಕೆ ಪೊಲೀಸರು ಟ್ರೇಸ್ ಮಾಡಬಾರ್ದು ಅಂತ ಉದ್ದೇಶದಲ್ಲಿ ಮಾಡಿದ್ದಾರೆ. ಆದರೆ ನಮ್ಮ ಕ್ರೈಮ್ ಟೀಮ್ ಒಳ್ಳೆಯ ವರ್ಕ್ ಮಾಡಿ ಆ 2 ಮೋಟರ್ ಸೈಕಲನ್ನು ಬೈಂದೂರಲ್ಲಿ ಒಂದು ಲೋಕೇಶ್ ತೇಜ ಕೊಠಾರಿ ಅಂತ ಹೇಳಿ, ಅವರು ಬೈಂದೂರು ಎಡತ್ರೆ ಅವರು ಆ ಮೋಟರ್ ಸೈಕಲ್ಗಳನ್ನು ಕೊಟ್ಟಿದ್ದಾರೆ ಅಂತ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಅವರಲ್ಲಿ ಒಂದು ಗುಜರಿ ಶಾಪ್ ನಡೆಸ್ತಿದ್ದಾರೆ ಮತ್ತು ಮೋಟರ್ ಮೆಕ್ಯಾನಿಕ್ ಕೆಲಸನೂ ಮಾಡ್ತಾರೆ. ಅವರು ಬೇರೆ ಒಂದು ಈ ಸ್ಕ್ರ್ಯಾಪಿಗೆ ಬಂದಿರುವಂಥ ಬೈಕನ್ನು ಮಾಡಿಫೈ ಮಾಡಿ ಈ ರೀತಿಯಲ್ಲಿ ಈ ಕೃತ್ಯಕ್ಕೋಸ್ಕರ ಅರೇಂಜ್ ಮಾಡಿದ್ದಾರೆ. ಅದಕ್ಕೆ ತಕ್ಕದಾಗಿ ಫೈನಾನ್ಸಸ್ ಇವರು ಕಿಶೋರ್ ಪೂಜಾರಿ ಥ್ರೂವೇ ಕೊಟ್ಟಿದ್ದಾರೆ ಅಂತಲೂ ನಮ್ಮ ತನಿಖೆಯಲ್ಲಿ ಇದುವರೆಗೂ ಕಂಡು ಬಂದಿದೆ. ಸೊ ಇದರಲ್ಲಿ ಒಟ್ಟಾರೆ ಸಂಚು ರೂಪೀಕರಿಸಿದ್ದವರು, ಫೈನಾನ್ಸ್ ಮಾಡಿದ್ದವರು, ಸ್ಪಾಟಲ್ಲಿ ಮಾಡಿರುವಂಥದ್ದು, ಸ್ಪಾಟಲ್ಲಿ ಮಾಡಿದ್ದವರಿಗೆ ಕಳಿಸಿರುವಂತಹ ಏನು ಮುಂಬೈಯಿಂದ ಅನೂಜ್ ಪಾಟೀಲ್ ಯಾರಿದ್ದಾರೆ ಅವರು, ಅದೇ ರೀತಿ ಅನೂಜ್ ಪಾಟೀಲಿಗೆ ಸಿಗ್ಲಿಕ್ಕೆ ಮುಂಚೆ ನಾವು ಇನ್ನೊಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದೀವಿ, ಸೂರಜ್ ಕುಮಾರ್ ಅಂತ ಹೇಳಿ. ಸೂರಜ್ ಕುಮಾರ್ ಸಹ ಇದೇ ರೀತಿ ಮರ್ಡರ್ ಆರೋಪಿಗಳಿಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮಾಡಿರೋದು ಹಾಗೂ ಅನೂಜ್ ಒಟ್ಟಿಗೆ ಓಡಾಟ ಇರುವಂಥದ್ದು ನಮ್ಮ ಗಮನಕ್ಕೆ ಕಂಡು ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಡುಪಿ ಜಿಲ್ಲಾ ಪೊಲೀಸ್ ಸುಮಾರು ಸ್ಟೇಟ್ಗಳಲ್ಲಿ ಕೋಆರ್ಡಿನೇಷನ್ ಮಾಡಿದ್ದಾರೆ, ಸುಮಾರು ಸ್ಟೇಟ್ಗಳಲ್ಲಿ ಹೋಗಿ ತನಿಖೆ ಮಾಡಿದ್ದಾರೆ. ಗುಜರಾತ್ ಪೊಲೀಸ್ ಅಲ್ಲಿ ನಾವು ಕೊಟ್ಟಿರುವಂತಹ ಅಥವಾ ನಾವು ಹೋಗಿ ಕಲೆಕ್ಟ್ ಮಾಡಿರುವಂಥ ಮಾಹಿತಿಯಿಂದನೇ ನಮಗೆ ಅನೂಜದ ನಿಜವಾದ ಫೋಟೋ ಮತ್ತು ಇತರ ಡೀಟೇಲ್ಸ್ ಸಿಕ್ಕಿರುವಂಥದ್ದು. ಮತ್ತು ತನಿಖೆ ಮಾಡಿದ್ದಾಗ ಅಥವಾ ನಮಗೆ ತಿಳಿದು ಬಂದ ಪ್ರಕಾರ 11 ಪ್ರಕರಣಗಳು ಇದುವರೆಗೂ 4 ಸ್ಟೇಟ್ಗಳಲ್ಲಿ ಅನೂಜ್ ಮೇಲೆ ಇದೆ. ಅದರಲ್ಲಿ 2017ರಲ್ಲಿ ಮಹಾರಾಷ್ಟ್ರ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಮಕೋಕಾ ಪ್ರಕರಣ ಸಹ ಅವರ ಮೇಲೆ ದಾಖಲಾಗಿದೆ. ಅದೇ ರೀತಿ ಉಳಿದ ಆರೋಪಿಗಳು ನಾನು ಮುಂಚೆ ಹೇಳಿದಾಗ ಎಲ್ಲ ಆರೋಪಿಗಳ ಮೇಲೆ 10ರಿಂದ 20 ಪ್ರಕರಣಗಳು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇದೆ, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ವಾಂಟೆಡ್ ಇದ್ದಾರೆ. ಇವತ್ತು ಅರೆಸ್ಟ್ ಆಗಿರುವಂಥ ಅನೂಜ್ ಪಾಟೀಲ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇರುವ 11 ಪ್ರಕರಣಗಳಲ್ಲಿ ಹೆಚ್ಚಿನ ಅಂಶ 10 ಪ್ರಕರಣಗಳು 11 ಪ್ರಕರಣ ನಮ್ಗೆ ಗೊತ್ತಿರುವುದು, 10 ಪ್ರಕರಣಗಳ ಹತ್ರ ಆರ್ಮ್ಸ್ ಆ್ಯಕ್ಟ್ ಅಥವಾ ಮರ್ಡರ್ ಇದೆ. ಅಂದರೆ ವೆಪನ್ಸ್ ಯೂಸ್ ಮಾಡಿ ಈ ಥರ ಕಾಂಟ್ರಾಕ್ಟ್ ಕಿಲ್ಲಿಂಗ್, ಸುಪಾರಿ ಕೆಲಸಗಳು ಮಾಡೋದು, ರಾಬರಿ ಮಾಡೋದು ವರ್ಷಗಳಿಂದ 2012ರಿಂದ ಪ್ರಕರಣಗಳ ವ್ಯಕ್ತಿ ಮೇಲೆ ಇದೆ. ಅದು ನಮಗೆ ತಿಳಿದು ಬಂದಿದೆ. ಸೂರಜ್ ಕುಮಾರ್ದು ನಾನು ಹೇಳಿದಾಗ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಕಂಡು ಬಂದಿದೆ. ಮೊದಲನೇದಾಗಿ ಗುಜರಾತ್ ಪೊಲೀಸಿಂದ ಆ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ. ಅದೇ ರೀತಿ ಮುಂಬೈ ಪೊಲೀಸಿಂದ ಈ ಏನು ಹಳೆಯ ನೆಟ್ವರ್ಕ್ಗಳು ಇಲ್ಲಿ ಆ್ಯಕ್ಟಿವ್ ಆಗಿರುವಂಥದ್ದು ಅದರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದೀವಿ, ಮಾಹಿತಿಗಳನ್ನು ತೆಗೆದಿದ್ದೀವಿ. ತದನಂತರ ನಮ್ಮದು ಒಂದು ಟೀಮ್ ಉತ್ತರಾಖಂಡಿಗೆ ಹೋಗ್ತಾರೆ. ಉತ್ತರಾಖಂಡಲ್ಲಿ ಹಲ್ದ್ವಾನಿಯಲ್ಲಿ ಈ ಸೂರಜ್ ಎಂಬ ಆರೋಪಿಯನ್ನು ಸಿಗ್ತಾರೆ. ಸೂರಜ್ ಎಂಬ ಆರೋಪಿಯನ್ನು ಟ್ರೇಸ್ ಮಾಡಿದಾಗ ಸೂರಜು ಈ ಅನೂಜ್ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ, ಯಾವ ಏರಿಯಾದಲ್ಲಿ ಓಡಾಡಿರ್ಬೋದು ಅಂತ. ಅನೂಜ್ ಬಿಹಾರ್ ಮೂಲದವರಿದ್ರೂ ಸಹ
ಅವರು ಒಂದೇ ಕಡೆ ಯಾವಾಗಲೂ ಉಳ್ಕೊಳ್ಳಲ್ಲ. ಅವರು ಅಕ್ರಾಸ್ ಇಂಡಿಯಾ ತಿರುಗಾಡ್ತಿರ್ತಾರೆ. ಒಡಿಶಾ, ಛತ್ತೀಸ್ಗಢ, ಬಿಹಾರ್, ಉತ್ತರಾಖಂಡ್ ಮತ್ತು ವೆಸ್ಟ್ ಸೈಡಲ್ಲಿ ಗುಜರಾತ್ ಮತ್ತು ರಾಜಸ್ಥಾನ್, ಡೆಲ್ಲಿ, UP. ಈ ವ್ಯಕ್ತಿ ತುಂಬ ಪ್ರೊಫೆಷ್ನಲ್ ಕಾಂಟ್ರಾಕ್ಟ್ ಕಿಲ್ಲರ್ ಅಂತಲೇ ಹೇಳ್ಬೋದು, ಅಥವಾ ಅರೇಂಜ್ಮೆಂಟ್ ಮಾಡುವಂಥವ್ರು ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಟೀಮ್ ಕರೆಕ್ಟಾಗಿ ಉತ್ತರಾಖಂಡಲ್ಲಿ ಹೋಗಿದ್ದಾಗ ಸೂರಜ್ಗೆ ಸಿಗ್ತಾರೆ. ಸೂರಜ್ ಕೊಟ್ಟಿರುವಂಥ ಮಾಹಿತಿ ಮೇಲೆ ಮತ್ತೆ ತನಿಖೆ ಮಾಡಿದಾಗ ನಮ್ಮ ತಂಡ ಆ ತನಿಖೆ ಮೇಲೆ ಫಾಲೋ ಅಪ್ ಮಾಡಿ ಫೈನಲಿ ಬೆಳಗಾವಿ ಹತ್ರ ನಿಪ್ಪಾಣಿಯಿಂದ ಒಂದು ಏರಿಯಾದಿಂದ ಈ ವ್ಯಕ್ತಿಯನ್ನು ನಾವು ಫೈನಲಿ ಸೆಕ್ಯೂರ್ ಮಾಡ್ತೀವಿ. ಸೆಕ್ಯೂರ್ ಮಾಡಿ ಇವತ್ತು ಬೆಳಗ್ಗೆ ಕರ್ಕೊಂಬಂದಿದ್ದಾಗ, ಆಗುಂಬೆ ಘಾಟಿಂದ ಇಳಿದು ಕರ್ಕೊಂಬಂದಿದ್ದಾಗ ಹೆಬ್ರಿ ಹತ್ರ ರಿಸಸ್ಸಿಗೋಸ್ಕರ ನಿಲ್ಲಿಸಬೇಕು ಅಂತ ಹೇಳಿ ನಿಲ್ಲಿಸಿ, ರಿಸಸ್ ಮಾಡೋ ನೆಪದಲ್ಲಿ ಅಲ್ಲಿ ನಮ್ಮ ಕರ್ಕೊಂಬರ್ತಾ ಇರುವಂಥ ಟೀಮ್ಸ್ ಆಗಿದ್ದ PSI ಕೊಲ್ಲೂರು PSI ವಿನಯ್ದು ಪಿಸ್ಟಲ್ ತೊಗೊಂಡು ಅವರಿಗೆ ಫೈರ್ ಮಾಡ್ತಾರೆ ನಮ್ಮ ತಂಡಕ್ಕೆ. ಇಮಿಡಿಯೇಟ್ಲಿ ಅದನ್ನು ತಡೆ ಮಾಡುವ ನಿಟ್ಟಿನಲ್ಲಿ PSI ನಂಜಾನಾಯಕ್ ಅವರ ಕಾಲಿಗೆ ಫೈರ್ ಮಾಡಿ ಇಮಿಡಿಯೇಟ್ಲಿ ಹತ್ತಿರ ಇರುವಂಥ PHCಯಲ್ಲಿ ಕರ್ಕೊಂಡು ಹೋಗಿ ಫಸ್ಟ್ ಏಡ್ ಮಾಡಿ ಈಗ ಜರ್ಕಾಡ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಸೊ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ನಾನು ಮುಂಚೆ ಹೇಳಿದಾಗೆ ಫೈನಾನ್ಸ್ ಮಾಡೋದ್ರಿಂದ ಹಿಡಿದು ಸಂಚು ರೂಪೀಕರಿಸಿದ್ದವರಿಂದ ಹಿಡಿದು ಘಟನಾ ಸ್ಥಳದಲ್ಲಿ ಫೈರಿಂಗ್ ಮಾಡಿದ್ರಿಂದ ಹಿಡಿದು ಅವರನ್ನು ಅರೇಂಜ್ ಮಾಡಿರೋದ್ರಿಂದ ಹಿಡಿದು ಸಪೋರ್ಟ್ ಮಾಡಿರುವಂಥ ಎಲ್ಲ ವ್ಯಕ್ತಿಗಳನ್ನು ನಾವು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇದಲ್ಲದೆ ನಮಗೆ ಇನ್ನೊಬ್ಬ ವ್ಯಕ್ತಿ ಇದರಲ್ಲಿ ಯಾರು ಸಂಚು ರೂಪೀಕರಣದಲ್ಲಿ ಭಾಗವಹಿಸಿದ್ದಾರೆ, ಯಾರು ಕೋಆರ್ಡಿನೇಷನಲ್ಲಿ ಭಾಗವಹಿಸಿದ್ದಾರೆ, ಯಾರು ಈ ಅನುಜ್ ಹಾಗೂ ಇತರ ಶೂಟರ್ಸ್ ಒಟ್ಟಿಗೆ ಕೋಆರ್ಡಿನೇಟ್ ಮಾಡಿದ್ದಾರೆ, ಅದರ್ ದ್ಯಾನ್ ಈಗ ಇರುವಂಥ ಅಕ್ಯೂಸ್ಡ್ ಅಲ್ಲದೆ ಬೇರೆ ಯಾರು ಆರೋಪಿಗಳು ಒಟ್ಟಿಗೆ ಕೋಆರ್ಡಿನೇಟ್ ಮಾಡಿದ್ದಾರೆ, ಯಾವ ವ್ಯಕ್ತಿ ಕಾಲ್ ಮಾಡಿ ಹೇಮಂತ್ ಪೂಜಾರಿ ಅಂತ ಹೇಳಿ ಕಾಲ್ ಮಾಡ್ತಿದ್ದಾರೆ, ಅದು ಆ ವ್ಯಕ್ತಿ ಇನ್ನೊಬ್ಬ ಈ ಪ್ರಕರಣದಲ್ಲಿ ನಮಗೆ ಉಳಿದಿದೆ. ಆ ವ್ಯಕ್ತಿ ಹೇಮಂತ್ ಪೂಜಾರಿ ಇರ್ಬೋದು, ಹೇಮಂತ್ ಪೂಜಾರಿ ಇರದೇ ಇರ್ಬೋದು. ಈವನ್ ಮುಂಬೈ ಪೊಲೀಸು ಸಹ ಇದುವರೆಗೂ ಯಾವುದೂ ಕನ್ಫರ್ಮೇಷನ್ ನಮಗೆ, ಅವರು ಆ್ಯಕ್ಟಿವ್ ಆಗಿದ್ದು ಮುಂಬೈಯಲ್ಲಿ ಸುಮಾರು 10 ವರ್ಷದಿಂದ ಯಾವುದು ಥ್ರೆಟ್ ಕಾಲ್ಸ್ ಆಗಲಿ ಮತ್ತು ಈ ಥರ ಕಾಲ್ಸ್ ಆಗಲಿ ಯಾರಿಗೂ ಬಂದಿರಲಿಲ್ಲ. ಮತ್ತು ಅವರು ಯಾವ ಪ್ರಕರಣಗಳಲ್ಲಿ ಇದುವರೆಗೂ ಅರೆಸ್ಟು ಆಗಲಿಲ್ಲ ಅವ್ರ ಮೇಲೆ ಆಗಿರುವಂಥ ಪ್ರಕರಣಗಳಲ್ಲಿ. ಸೊ ಇಷ್ಟು ನಮಗೆ ಮಾಹಿತಿ ಇರುವಂಥದ್ದು. ಸೊ ನಾನು ಕನ್ಫರ್ಮ್ ಆಗಿ ಹೇಳಕ್ಕೆ ಬರಲ್ಲ, ಯಾಕಂದರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಸೌಂಡು ವಾಯ್ಸ್ ಎಲ್ಲ ಯಾವ ರೀತಿಯಲ್ಲಿ ಬೇಕಾದ್ರೂ ಮಾಡ್ಬೋದು.